ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ಲೋಕಸಭಾ ಚುನಾವಣೆಗೆ ಮಹಿಳೆಯರಿಗೆ ಟಿಕೆಟ್ ನೀಡಲಿ, ನಾಗವೇಣಿ ಪಾಟೀಲ್. ಮಾರ್ಚ್ 19ರಂದು ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರ ಉದ್ಘಾಟನೆ, ತ್ರಿವಿಕ್ರಮ್ ಜೋಶಿ. ನಂಜುಂಡಪ್ಪ ಸಮಿತಿ ಶಿಫಾರಸು ಅಧ್ಯಯನಕ್ಕೆ ಉನ್ನತಾಧಿಕಾರಿ ಸಮಿತಿ ರಚನೆ, ಗ್ರಾಮ ಪಂಚಾಯಿತಿ ಘಟಕವನ್ನಾಗಿ ಪರಿಗಣಿಸಲಿ, ಡಾಕ್ಟರ್ ರಜಾಕ್ ಉಸ್ತಾದ್. ವಕೀಲರು ಶ್ರದ್ಧೆಯಿಂದ ನಿರಂತರವಾಗಿ ಓದಬೇಕು, ನ್ಯಾಯಮೂರ್ತಿ ಮಾರುತಿ ಎಸ್ ಬಗಾಡೆ. ಪ್ರಾಧಿಕಾರ ಅಕಾಡೆಮಿಗಳ ಅಧ್ಯಕ್ಷರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ, ಅಣ್ಣಪ್ಪ ಮೇಟಿಗೌಡ. ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯ, ಪೂರ್ವಾನುಮತಿ ಪಡೆಯದೆ ಸಭೆ ಪ್ರಚಾರ ನಡೆಸಿದರೆ ಕ್ರಮ, ಅಶೋಕ್ ದುಡುಗೊಂಟಿ. ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ಕಾರ್ಯ ಶ್ಲಾಘನೀಯ, ಚಂದ್ರಶೇಖರ್ ಮಿರ್ಜಾಪುರ್. ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆ ಪುಸ್ತಕ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸೂಕ್ತ ಮಾರ್ಗದರ್ಶನ, ಬಾಬು ಭಂಡಾರಿಗಲ್. ವಾರ್ತೆಗಳ ವಿವರ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ಆಗ್ರಹಿಸಿದರು. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಶಾಸಕರಾಗಿದ್ದಾರೆ. ಇಲ್ಲಿಯವರೆಗೆ ಮಹಿಳೆಯರಿಗೆ ಲೋಕಸಭಾ ಟಿಕೆಟ್ ನೀಡಿಲ್ಲ. ಈ ಬಾರಿಯಾದರೂ ಮಹಿಳೆಯರಿಗೆ ಟಿಕೆಟ್ ನೀಡಬೇಕು. ರಾಯಚೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮೂಲಕ ರಾಜ್ಯ ಸರ್ಕಾರ ಜನಮನ್ನಣೆ ಪಡೆದಿದೆ. ಮಹಿಳಾ ಮತದಾರರ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಮಹಿಳೆಯರಿಗೆ ಟಿಕೆಟ್ ನೀಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ರಲ್ಲಿ ಮನವಿ ಮಾಡುವುದಾಗಿ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಹುದ್ದೆಯಿಂದ ತೆಗೆಯಲು ಪಕ್ಷದ ಅನೇಕ ಮುಖಂಡರು ನೀಡಿರುವ ಪತ್ರ ಕುರಿತು ಮಾಹಿತಿ ಇಲ್ಲ ಎಂದರು. ಕಾಂಗ್ರೆಸ್ ಪಕ್ಷದಿಂದ ಸ್ಥಳೀಯರಿಗೆ ಮತ್ತು ಮಹಿಳೆಯರಿಗೆ ಟಿಕೆಟ್ ನೀಡಬೇಕಂತ ಹೇಳಿ ನಾವೆಲ್ಲ ಮನವಿ ಮಾಡ್ತಾ ಇದ್ವಿ. ಆಲ್ರೆಡಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಂದ ಇದರಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 2 ಬಿಜೆಪಿ, 1 JDS ಶಾಸಕರಿದ್ದಾರೆ. ಇವಾಗ ಈ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಈ ಬಾರಿ ಟಿಕೆಟ್ ಏನಾದ್ರೂ ಮಹಿಳೆಯರಿಗೆ ಕೊಟ್ರೆ 100% ಮಹಿಳೆಯರನ್ನ ವಿನ್ ಆಗ್ತಾರೆ. ಯಾಕಂತಂದ್ರೆ ನೋಡಿ, ನಾವು ನಡೆದಂತ ಸರ್ಕಾರ ಅಂತ ನುಡಿದಂತೆ ನಡೀತಾ ಇದ್ದಾರೆ. ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಆಲ್ರೆಡಿ ರಿಸೀವ್ ಆಗ್ತಾ ಇದೆ ಜನರ ಹತ್ರ. ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತೆ DK ಶಿವಕುಮಾರ್ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಅವರು ಚುನಾವಣೆಯ ಪೂರ್ವಭಾವದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಕೊಟ್ಟಿರೋ ಮಾತಿನಂತೆ ನುಡಿದಿದ್ದಾರೆ. ಯಾಕಂದ್ರೆ 5 ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಕೂಡ
ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗಾಳಿ 5 ಗ್ಯಾರಂಟಿ ಯೋಜನೆಗಳು ಏನಾಗಿದೆ ಅಂತಂದ್ರೆ ಮತದಾರರ ಮನೆ ಬಾಗಿಲುಗಳಿಗೆ ಹುಟ್ಟಾ ಇದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಖಚಿತ. ಆದ್ದರಿಂದ ಮಹಿಳೆಯರಿಗೆ ಟಿಕೆಟ್ ನೀಡಿದ್ರೆ, ಯಾಕಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರ ಎಷ್ಟಿದೆ ಅಂತಂದ್ರೆ 15,96,652 ಇದೆ. ಮಹಿಳೆಯರು ಎಷ್ಟಿದೆ ಅಂತಂದ್ರೆ 9,54,317 ಜನ ಇದ್ದಾರೆ. ಅದೇ ರೀತಿಯಾಗಿ ಪುರುಷರ ಮತದಾರರು ಎಷ್ಟಿದ್ದಾರೆ ಅಂತಂದ್ರೆ 9,40,43. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಮಂಜುಳಾ ಅಮರೇಶಪ್ಪ, ಮಾಲಾ ಭಜಂತ್ರಿ, ರಜಿಯಾ ಪಾಟೀಲ್, ಖಾಸಿಂ ಬಿ ಇದ್ದರು. ರೋಟರಿ ಕ್ಲಬ್ ಈಸ್ಟ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಜನಸೇವಾ ಪ್ರತಿಷ್ಠಾನ ರಾಯಚೂರುಗಳ ಸಹಯೋಗದಲ್ಲಿ ಮಾರ್ಚ್ 19ರಂದು ನಗರದ ಅಮರೇಶ್ವರ ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ರೋಟರಿ ಜನಸೇವಾ ಪ್ರತಿಷ್ಠಾನ ಬ್ಲಡ್ ಸೆಂಟರ್ ಪ್ರಾರಂಭವಾಗಲಿದೆ ಎಂದು ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಹೇಳಿದರು. ರೋಟರಿ ಕ್ಲಬ್ ಈಸ್ಟ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಜನಸೇವಾ ಪ್ರತಿಷ್ಠಾನ ರಾಯಚೂರುಗಳ ಸಹಯೋಗದಲ್ಲಿ ಮಾರ್ಚ್ 19ರಂದು ನಗರದ ಅಮರೇಶ್ವರ ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ರೋಟರಿ ಜನಸೇವಾ ಪ್ರತಿಷ್ಠಾನ ಬ್ಲಡ್ ಸೆಂಟರ್ ಪ್ರಾರಂಭವಾಗಲಿದೆ ಎಂದು ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ರಕ್ತ ಭಂಡಾರ ಪ್ರಾರಂಭಿಸಲು ಪ್ರಕ್ರಿಯೆಗಳು ನಡೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧೀನ ಇಲಾಖೆಗಳ ಅನುಮತಿಯೊಂದಿಗೆ ರಕ್ತ ಭಂಡಾರ ಸ್ಥಾಪಿಸಲು ಅನುಮತಿ ಪಡೆಯಲಾಗಿದೆ. ಜಿಲ್ಲೆಯಲ್ಲಿ ರಕ್ತದ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೋಟರಿ ಕ್ಲಬ್ ಕಾಟನ್ ಹಾಗೂ ಜನಸೇವಾ ಪ್ರತಿಷ್ಠಾನ ಹಾಗೂ ದಾನಿಗಳ ನೆರವಿನಿಂದ 1 ಕೋಟಿ ರೂಪಾಯಿ ವೆಚ್ಚದ ಅತ್ಯಾಧುನಿಕ ಯಂತ್ರೋಪಕರಣ ರಕ್ತ ಭಂಡಾರ ಸೇವೆ ಪ್ರಾರಂಭಿಸಲಿದೆ. ದಿವಂಗತ ರವಿ ಬೆಲ್ಲಂ, ರಂಗ ಲಿಂಗನಗೌಡ, ರವಿ ವಡ್ಲಮುನಿ, ಸೊಂಡೂರು ರೋಟರಿ ಕ್ಲಬ್ನ ಆರ್ಥಿಕ ನೆರವಿನೊಂದಿಗೆ ಕೇಂದ್ರ ಪ್ರಾರಂಭಿಸಲಾಗುತ್ತಿದೆ. ಡಾಕ್ಟರ್ ಸಂದೀಪ್ ನೇತೃತ್ವದಲ್ಲಿ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಮಾರ್ಚ್ 19ರಂದು ಕೇಂದ್ರವನ್ನು ಪ್ರಾರಂಭಿಸಿ 10 ದಿನಗಳವರೆಗೆ ಪ್ರಾಯೋಗಿಕ ಪರೀಕ್ಷೆ ನಡೆಸಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭಿಸಲಾಗುತ್ತದೆ. ರಾಜ್ಯ ಸರ್ಕಾರ ನಿಗದಿಪಡಿಸಿ ಪ್ರತಿ ಯೂನಿಟ್ ರಕ್ತಕ್ಕೆ 1,400 ರೂಪಾಯಿ ಶುಲ್ಕ ಸಂಗ್ರಹಿಸಿ ರಕ್ತ ಭಂಡಾರ ನಿರ್ವಹಿಸಲಾಗುತ್ತದೆ. 1957ರಿಂದ ರೋಟರಿ ಕ್ಲಬ್ ನಗರದಲ್ಲಿ ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಶಾಶ್ವತವಾದ ಯೋಜನೆಗಳು ಇಲ್ಲಿಯವರೆಗೆ ರೂಪಿಸಲು ಸಾಧ್ಯವಾಗಿಲ್ಲ. ಪ್ರಥಮ ಬಾರಿಗೆ ರಕ್ತ ಕೇಂದ್ರ ಸ್ಥಾಪಿಸಿ ಜನರಿಗೆ ಸೇವೆ ನೀಡಲು ಯೋಚಿಸಲಾಗಿದೆ ಎಂದರು. ಜನಸೇವಾ ಪ್ರತಿಷ್ಠಾನ ಬ್ಲಡ್ ಸೆಂಟರ್ ಇದು ರಾಯಚೂರು ನಗರದಲ್ಲಿ ಇಡೀ ಜಿಲ್ಲೆಗೆ ಆಸ್ಪತ್ರೆಗಳಿಗೆ ಇಲ್ಲಿನ ರೋಗಿಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಬೇರೆ ಬೇರೆ ಕೆಟಗರಿ ಬ್ಲಡ್ ಗ್ರೂಪ್ಸ್ ಏನಿದೆ ಅದಕ್ಕೆ ಬೇಕಾಗಿ ಕೇರ್ ಮಾಡಬೇಕು, ಅದರ ಸರ್ವಿಸ್ ಕೊಡಬೇಕು ಅನ್ನೋ ಕಾರಣದಿಂದ ಕಳೆದ 2 ವರ್ಷಗಳಿಂದನೂ ಈ ಒಂದು ಸತತ ಪ್ರಯತ್ನ ನಮ್ಮ ರೋಟರಿ ಕ್ಲಬ್ ಈಸ್ಟು ಮತ್ತು ರೋಟರಿ ಕ್ಲಬ್ ಕಾಟನ್ ಸಿಟಿ ವತಿಯಿಂದ ನಾವು ಇದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಅಂತ ಮಾಡ್ತೇವೆ. ನಮ್ಮಲ್ಲಿ ರಂಗಲಿಂಗೌಡರು, ದಿವಂಗತ ರವಿ ಬೆಲ್ಲಂ ಅವರು, ಅದಲ್ಲದೆ ಕೊಂಡ ವೆಂಕಟೇಶ್ ಅವರು 3 ಜನ ಮೇಜರ್ ಡೋನರ್ಗಳಾಗಿ ಇದಕ್ಕೆ ತಲಾ $10,000 ನಾವು ದೇಣಿಗೆ ರೋಟರಿ ಕೊಟ್ಟು ಅದಕ್ಕೆ ಅವರು ಮ್ಯಾಚ್ ಮಾಡ್ತಾರೆ. ಅಷ್ಟೇ ಅಮೌಂಟನ್ನು ಅವರು ಮ್ಯಾಚ್ ಮಾಡ್ತಾರೆ. ಆ ಮ್ಯಾಚಿಂಗ್ ಗ್ರಾಂಟ್ ತಗೊಂಡು ಅದಕ್ಕೆ ಬೇಕಾದಂಥ ಮೆಷಿನರಿಗಳನ್ನು ರೋಟರಿ ಇಂಟರ್ನ್ಯಾಷನಲ್ ವತಿಯಿಂದ ಅವರು ಸಪ್ಲೈ ಮಾಡ್ತಾರೆ. ಆದರೆ ಅದನ್ನು ಲೋಕಲಲ್ಲಿ ನಡೆಸೋ ದೃಷ್ಟಿಯಿಂದ ಅವರು ಒಂದು ಲೋಕಲ್ NGO ಜೊತೆ ಕೈ ಜೋಡಿಸ್ಕೊಂಡು ಮಾಡೋದು ಈ ಒಂದು ರೋಟರಿ ಮ್ಯಾಚಿಂಗ್ ಗ್ರಾಂಟ್ಸ್ ಪದ್ಧತಿ. ಇದಕ್ಕೆ ನಮಗೆ ಸಹಕಾರ ಕೊಟ್ಟವ್ರ ಬಗ್ಗೆ ಅಂತಂದ್ರೆ ಸೊಂಡೂರು ಕ್ಲಬ್ ಸಹಿತ ತಮ್ಮೊಂದಿಷ್ಟು ಮ್ಯಾಚಿಂಗ್ ಗ್ರಾಂಟ್ ಶೇರ್ ಮಾಡಿದ್ರು. ಯಾಕಂದ್ರೆ ಅದು ಬೇಕಾಗಿರೋ ಅಮೌಂಟ್ ಎಲ್ಲ ನಮ್ಮಲ್ಲಿ ಸಲ್ಲಲಿಲ್ಲ ಅಂತ. ಹಾಗೇನೆ ನಮ್ಮ ರವಿ ವಡ್ಲಮನಿ ಅಂತ ಗುಂಟೂರವರು 3150 ಡಿಸ್ಟ್ರಿಕ್ಟಿಗೆ ಬರ್ತಾರೆ, ರೋಟರಿ ಡಿಸ್ಟ್ರಿಕ್ಟ್ 3150. ಅವರು ಸಹ ತಮ್ಮ $10,000 ದೇಣಿಗೆ ಮುಖಾಂತರ ಕೊಟ್ಟು ನಮಗೆ ಈ ಬ್ಲಡ್ ಸೆಂಟರ್ಗೆ ವ್ಯವಸ್ಥೆಗಳಿಗಾಗಿ ಅವರು ಅದನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ಇದು 2 ಸೇರಿ ರೋಟರಿ ಕಾಟನ್ ಈಸ್ಟ್ ಟ್ರಸ್ಟ್ ಅಂತ ಒಂದು ಮಾಡಿದ್ದೆ. ಹಾಗೇನೆ ಲೋಕಲ್ ಆಪರೇಷನ್ ದೃಷ್ಟಿಯಿಂದ ಜನಸೇವಾ ಪ್ರತಿಷ್ಠಾನ ಅದು ಆ NGO ಮುಖಾಂತರ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಎಸ್ಟಾಬ್ಲಿಷ್ಮೆಂಟು, ಬಿಲ್ಡಿಂಗ್ ರೆಂಟಲ್ ಬಿಲ್ಡಿಂಗ್ ಇರ್ಬೋದು, ಅದರ ಬಾಡಿಗೆ, ಅದರ ವ್ಯವಸ್ಥೆಗಳು, ಈ ಎಲ್ಲ ದೃಷ್ಟಿಯಿಂದ ಲೋಕಲ್ ರನ್ನಿಂಗ್ NGOನ ಜನಸೇವಾ ಪ್ರತಿಷ್ಠಾನ ಕೈ ಜೋಡಿಸಿ
ಈಗ ರೋಟರಿ ಜನಸೇವಾ ಪ್ರತಿಷ್ಠಾನ ಬ್ಲಡ್ ಸೆಂಟರ್ ಅಂತ ನಾಡಿದ್ದು 19ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರೋ ರೀತಿ ಇದಕ್ಕೆ ಸಾಕಷ್ಟು ಫಾರ್ಮಾಲಿಟಿಗಳು, ಅದು ಸ್ಟೇಟ್ ಲೆವೆಲ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ವರೆಗೂ ಹೋಗುತ್ತೆ. ಬ್ಲಡ್ ಸೆಂಟರ್ ಇನಾಗ್ರೇಷನ್ ಅದರ ಪ್ರಾರಂಭ ಮಾಡೋದ್ರಿಂದ ಇದಕ್ಕೆ ನಮಗೆ ಲೋಕಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಅದಾದಮೇಲೆ ಡ್ಯಾಪ್ಕೋ, ನಮ್ಮ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಡ್ಯಾಪ್ಕೋ ಇದೆ, ಅವ್ರ ಕ್ಲಿಯರೆನ್ಸು, ಜಿಲ್ಲಾಧಿಕಾರಿಗಳು, DHO, ಇದಕ್ಕೊಂದು ಸಪರೇಟ್ ಆಗಿ ಕಮಿಟಿನೇ ಇರ್ತದೆ, ನೋಡಲ್ ಕಮಿಟಿ, ಅವರ ಒಂದೆಲ್ಲ ಕನ್ಸೆಂಟು ಮತ್ತು ಅವರ ರೆಕಮೆಂಡೇಶನ್ ಮೇಲೆ ಸ್ಟೇಟ್ ಡ್ರಗ್ ಕಂಟ್ರೋಲರ್ ಮತ್ತು ಸ್ಟೇಟ್ ಡ್ಯಾಪ್ಕೋ, ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಕಮಿಟಿ ಮತ್ತು ಸ್ಟೇಟ್ ಡ್ರಗ್ ಕಂಟ್ರೋಲರ್ ಇವರು ಮತ್ತೆ ರೆಕಮೆಂಡ್ ಮಾಡ್ತಾರೆ. ಅಲ್ಲಿಗೆ ಎಲ್ಲಿ ಹೋಗುತ್ತೆ, ಡೈರೆಕ್ಟರ್ ಜನರಲ್ ಆಫ್ ಇಂಡಿಯಾ, ಡೈರೆಕ್ಟರ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, DCGI, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತದೆ. ಅವರಿಗೆ ಇದು ಕಳೆದ ಡಿಸೆಂಬರ್ ಹೋಗಿದ್ದು. ಅವು ಡಿಸೆಂಬರ್ಗಿಂತ ಮುಂಚೆ ಒಂದು ಸೆಂಟ್ರಲ್ ಸ್ಟೇಟ್ ಟೀಮ್ ಒಂದು ವಿಸಿಟ್ ಮಾಡಿದ್ರು ಅಕ್ಟೋಬರ್ಗೆ. ಅದಾದಮೇಲೆ ಅವರು ರೆಕಮೆಂಡ್ ಮಾಡಿದ್ರು ಡಿಸೆಂಬರಲ್ಲಿ. ಮತ್ತೆ ಇನ್ನೊಂದಿಷ್ಟು ಏನೇನು ಪೇಪರ್ ಬೇಕಾದ್ರೆ ಮಾಡಿಸಿ ಈಗ ಕಳೆದ ವಾರ ನಮಗೆ ಅವರ ಪರ್ಮಿಷನ್ ಲೈಸೆನ್ಸ್ ನಮ್ಮನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭಾಳ ಡಿಲೇ ಮಾಡೋದು ಸರಿಯಲ್ಲ. ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅನ್ನೋ ಕಾರಣಕ್ಕೆ ನಗರದ ನಮ್ಮ ಬೇಸ್ತಾರಪೇಟೆ ಅಮರೇಶ್ವರ ಹಾಸ್ಪಿಟಲ್ ಏನಿದೆ, ವೀರಶೈವ ಮಹಾಸಮಾಜದ ಹಾಸ್ಪಿಟಲ್ ಅದು, ಅಲ್ಲಿ 3rd ಫ್ಲೋರಲ್ಲಿ ಲಿಫ್ಟ್ ವ್ಯವಸ್ಥೆ ಇಟ್ಟು ನಾವು ನಮ್ಮ ಟ್ರಸ್ಟಿ ಅವರು ಅಲ್ಲಿ ಇದನ್ನ ಇನಾಗ್ರೇಷನ್ ಮಾಡಿ ಜನರಿಗೆ ಅರ್ಪಣೆ ಮಾಡಬೇಕು ಅಂತ, ರಾಯಚೂರು ಜಿಲ್ಲೆ ಜನತೆಗೆ ಅರ್ಪಣೆ ಮಾಡಬೇಕು ಮತ್ತು ಇಲ್ಲಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ತಾಲೂಕುಗಳಿಗೂ, ಈವನ್ ತಮಗೆಲ್ಲ ಗೊತ್ತಿರೋ ರೀತಿ ಆಂಧ್ರದಿಂದ ಸಹಿತ ಬಂದು ಇಲ್ಲಿ ಬ್ಲಡ್ ಇದನ್ನು ಮಾಡ್ತಾರೆ. ಇದು ಎಮರ್ಜೆನ್ಸಿ ಸರ್ವಿಸ್ ಬ್ಲಡ್ ಅಂತ. ನಾವು ಏನೇ ಸರ್ವಿಸ್ ಮಾಡಿದ್ರು, ಕೇಟರ್ ಮಾಡಿದ್ರು, ಆ ಸ್ಟಿಪ್ಯುಲೇಟೆಡ್ ಟೈಮಲ್ಲೇ ನಾವು ಕೊಡಬೇಕಾಗ್ತದೆ. ಹಾಗಾಗಿ ಅದನ್ನು ಪ್ರಿಸರ್ವೇಟಿವ್ ಎಲ್ಲ ಮಾಡಿ ಬೇಕಾದಂಥ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದೇ ಪ್ರಕಾರನೇ ನಾವು ರೆಡಿ ಮಾಡಿದ್ದಾಗಿದೆ. ಮತ್ತು ನಮ್ಮ ಈ ನೆನ್ನೆ ತಾನೇ ಚುನಾವಣಾ ನೀತಿ ಸಮಿತಿ ಜಾರಿಗೆ ಬಂದಿರೋದ್ರಿಂದ ನಾವು ಇದರಲ್ಲಿ ಒಂದು ಸೇವಾ ಚಟುವಟಿಕೆ, ಹಾಗಾಗಿ ರೋಟರಿ ಮತ್ತು ಜನಸೇವಾ ಪ್ರತಿಷ್ಠಾನದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು, DHO ಮತ್ತು ಡ್ಯಾಪ್ಕೋ ಆಫೀಸರ್ಸ್ ಯಾರಿದ್ದಾರೆ ಅವರು ಬಂದು ಈ ಕಾರ್ಯಕ್ರಮ ನಿರ್ವಹಿಸಿ ಮಾಡ್ತಾರೆ. ಎಲ್ಲ ಡಾಕ್ಟರ್ಸು ಕರೀತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಈಸ್ಟ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಶಿವಗಿರೀಶ್, ಎಂ ರಂಗಲಿಂಗನಗೌಡ, ರಾಮರಾವ್ ಗಣೇಕಲ್, ಗೌತಮ್ ಚಂದ್ ಗಿನಿಯಾ, ದಾಮೋದರ್ ಪ್ರಭು ಉಪಸ್ಥಿತರಿದ್ದರು. ಪ್ರಾದೇಶಿಕ ಅಸಮತೋಲನ ನಿವಾರಿಸಲು ರಚಿಸಲಾಗಿದ್ದ ನಂಜುಂಡಪ್ಪ ಸಮಿತಿ ಶಿಫಾರಸಿನ ಕುರಿತು ಅಧ್ಯಯನ ನಡೆಸಲು ಆರ್ಥಿಕ ತಜ್ಞ ಗೋವಿಂದರಾವ್ ನೇತೃತ್ವದ ರಾಜ್ಯ ಸರ್ಕಾರ ಸಮಿತಿ ರಚಿಸಿದೆ. ಸಮಿತಿ ಗ್ರಾಮ ಪಂಚಾಯಿತಿಯನ್ನು ಘಟಕವನ್ನಾಗಿ ಅಧ್ಯಯನ ನಡೆಸಬೇಕೆಂದು ಕೆಪಿಸಿಸಿ ರಾಜ್ಯ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತದ್ ಆಗ್ರಹಿಸಿದರು. ಪ್ರಾದೇಶಿಕ ಅಸಮತೋಲನ ನಿವಾರಿಸಲು ರಚಿಸಲಾಗಿದ್ದ ನಂಜುಂಡಪ್ಪ ಸಮಿತಿ ಶಿಫಾರಸಿನ ಕುರಿತು ಅಧ್ಯಯನ ನಡೆಸಲು ಆರ್ಥಿಕ ತಜ್ಞ ಗೋವಿಂದ ರಾವ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಸಮಿತಿ ರಚಿಸಿದೆ. ಸಮಿತಿ ಗ್ರಾಮ ಪಂಚಾಯಿತಿಯನ್ನು ಘಟಕವನ್ನಾಗಿ ಅಧ್ಯಯನ ನಡೆಸಬೇಕೆಂದು ಕೆಪಿಸಿಸಿ ರಾಜ್ಯ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತದ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2007-8ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ ನಂಜುಂಡಪ್ಪ ಸಮಿತಿ 8 ವರ್ಷಗಳ ಕ್ರಿಯಾ ಯೋಜನೆ ರೂಪಿಸಿ ವಿಶೇಷ ಅನುದಾನಕ್ಕಾಗಿ 2,000 ಕೋಟಿ, ಸಾಮಾನ್ಯ ಅನುದಾನವಾಗಿ 2,000 ಕೋಟಿ ಅನುದಾನ ನೀಡಲು ಶಿಫಾರಸು ಮಾಡಿತ್ತು. 2014-15ನೇ ಸಾಲಿನವರೆಗೆ 19.160 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಂಜುಂಡಪ್ಪ ಸಮಿತಿ ಶಿಫಾರಸಿನಂತೆ ಆಗಿರುವ ಬದಲಾವಣೆಯಂತೆ ಧಾರವಾಡದ ಸಿಎಂಡಿಆರ್ ಸಂಸ್ಥೆಯಿಂದ ಅಧ್ಯಯನ ನಡೆಸಲಾಗಿತ್ತು. ಅಲ್ಲದೆ ಮೌಲ್ಯಾಂಕ ಪ್ರಾಧಿಕಾರದಿಂದಲೂ ಅಧ್ಯಯನ ನಡೆಸಲಾಗಿದೆ. ತಾಲೂಕನ್ನು ಘಟಕವನ್ನಾಗಿ ಪರಿಗಣಿಸಿದ ಪರಿಣಾಮವಾಗಿ ನಗರ ಮತ್ತು ಗ್ರಾಮೀಣ ಜನರಿಗೆ ಅನ್ಯಾಯವಾಗಿದೆ. ತಾಲೂಕು ಘಟಕವನ್ನಾಗಿಸಿದ್ದರಿಂದ ನಗರ ಜನರ ಜೀವನ ಮಟ್ಟವೇ ಬೇರೆ, ಗ್ರಾಮೀಣ ಪ್ರದೇಶದ ಜನರ ಜೀವನ ಮಟ್ಟವೇ ಬೇರೆಯಾಗಿರುತ್ತದೆ. ಕಾರಣ ಗ್ರಾಮ ಪಂಚಾಯಿತಿಯನ್ನು ಘಟಕವನ್ನಾಗಿ ಹೊಸ ಸಮಿತಿ ಅಧ್ಯಯನ ನಡೆಸಿದರೆ ಅತ್ಯಂತ ಹಿಂದುಳಿದ ತಾಲೂಕುಗಳನ್ನು ವಿಂಗಡಿಸಬೇಕಿದೆ. ಈ ಕುರಿತು ಉನ್ನತ ಅಧಿಕಾರ ಸಮಿತಿ ಅಧ್ಯಕ್ಷರನ್ನು ಭೇಟಿ ಮಾಡಿ ಮನವಿ ಮಾಡುವುದಾಗಿ ಹೇಳಿದರು. ಈಗ 29 ತಾಲೂಕು 39 ಅದು 29 ಆಗಿದೆ. ಅತಿ ಹಿಂದುಳಿದಿದ್ದು ನಂಜುಂಡಪ್ಪ ವರದಿಯಲ್ಲಿ 40, ಈಗ 24 ಆಗಿದೆ. ಹಿಂದುಳಿದ ತಾಲೂಕುಗಳು 35 ಇದ್ದಿದ್ದು 43 ಆಗಿದೆ. ಅಭಿವೃದ್ಧಿ ಹೊಂದಿದ ತಾಲೂಕುಗಳು 61 ಇದ್ದಿದ್ದು 80 ಆಗಿದೆ.
ನಾವೇನು ಬಯಸ್ತೀರಿ ನಾವೇನು ಬಯಸ್ತೀರಿ ಹಾಗಾಗಿ ಈ ವರದಿಯಲ್ಲಿ ಕಂಡಿದ್ದಾರೆ ಕಂಟಿನ್ಯೂ ಯಾಕಂದ್ರೆ ಇದೆಲ್ಲ ಆಯ್ತು ಏನು ಹೇಳ್ತಾರೆ ಮಾಡುವ ಮಾಡ್ತಾರೆ ಒಮ್ಮೆ ಕನ್ಫ್ಯೂಷನ್ ಫಿಲ್ಮ್ ಹೌದು ನಾವು ಇದು ಸಮಯ ಆಗ್ತದೆ ಇದು ಖಂಡಿತಪ್ಪ ಸಿದ್ದರಾಮಯ್ಯ ಯಾರು ಏನು ಮಾಡ್ತಾರೆ ದೊಡ್ಡದು ಅಷ್ಟೇ ಆಗಲ್ಲ. ನಾವು ಕೈ ಕೊಡೋದು ತಾಲೂಕಿಗೆ ಪ್ರತಿ ವರ್ಷ ವಿಶೇಷ ಅನುದಾನದ ಮೂಲಕ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ವಿಶೇಷ ಅನುದಾನವನ್ನು ಕೊಡಲಾಗಿದೆ. ಒಟ್ಟು 8 ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನು ನೀಡಲಾಗಿದೆ. ಪ್ರಮುಖವಾಗಿ ಶಿಕ್ಷಣ ಮತ್ತು ಆರೋಗ್ಯವನ್ನ ಪ್ರಾತಿನಿಧಿಕವಾಗಿ ಅದನ್ನು ತೆಗೆದುಕೊಂಡು ಅನುದಾನ ಕೊಟ್ಟಿದ್ದಾರೆ. ಕಳೆದ ನಮ್ಮ ಜಿಲ್ಲೆ ಒಂದೇ ಹೇಳಿದ್ರೆ ಕಳೆದ 14 ವರ್ಷದ ನಂಜುಂಡಪ್ಪ ವರದಿ ಅನುಷ್ಠಾನದಿಂದ ನಮ್ಮ ರಾಯಚೂರು ಜಿಲ್ಲೆಗೆ ಸುಮಾರು 1619 ಕೋಟಿ ರೂಪಾಯಿ ಅನುದಾನ ಆ ಒಂದು ಯೋಜನೆ ಮೂಲಕ ನಂಜುಂಡಪ್ಪ ವರದಿ ಅನುಷ್ಠಾನದಿಂದ ಎಲ್ಲಾ ವರ್ಷದ ಸೇರಿ 14 ವರ್ಷದ ಸೇರಿ ಅಷ್ಟು ಬಂದಿರ್ತಕ್ಕಂಥ 1648 ಕೋಟಿ ರೂಪಾಯಿ 1648 19 ಒಟ್ಟಾರೆ ಅದು ಮೊದಲು ಹೇಳಿದ್ದು ಈಗ 1648 ಕೋಟಿ ರೂಪಾಯಿ ಇಷ್ಟು ಅನುದಾನ ಖರ್ಚಾ ಇದೆ. ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ನಂಜುಂಡಪ್ಪ ವರದಿ ಅನುಷ್ಠಾನದಲ್ಲಿ ನಂಜುಂಡಪ್ಪನವರು ತಾಲೂಕನ್ನ ಒಂದು ಯೂನಿಟ್ ಆಗಿ ತಗೊಂಡು ತಾಲೂಕನ್ನ ಒಂದು ಘಟಕವಾಗಿ ತಗೊಂಡು ಅಧ್ಯಯನ ಮಾಡಿ. ಆದರೆ ತಾಲೂಕುಗಳು ಅಂದ್ರೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಅಂತ 2 ಘಟಕಗಳಿವೆ. ನಗರ ಪ್ರದೇಶದ ಜನರ ಜೀವನ ಮಟ್ಟನೇ ಬೇರೆ, ಜನರ ಬದುಕೇ ಬೇರೆ, ಜನರ ಮೂಲಭೂತ ಸೌಕರ್ಯಗಳ ಬೇರೆ, ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳ ಬೇರೆ. ಉದಾಹರಣೆಗೆ ಹೇಳ್ತೇನೆ, ಗಂಗಾವತಿ ತಾಲೂಕು ಇದೆ. ಗಂಗಾವತಿ ತಾಲೂಕು ಇನ್ಕ್ಲೂಡ್ಸ್ ಕನಕಗಿರಿ ಮತ್ತು ಕಾರಟಗಿ. ಹೊಸಪೇಟೆ ತಾಲೂಕಿನಲ್ಲಿ ಕಂಪ್ಲಿ ಬರ್ತದೆ. ಹೊಸಪೇಟೆ ತಾಲೂಕು ನಂಜುಂಡಪ್ಪ ವರದಿಯಲ್ಲಿ ಅಭಿವೃದ್ಧಿ ಹೊಂದಿದ ತಾಲೂಕು. ಕಂಪ್ಲಿ ಕೂಡ ಅದರಲ್ಲಿ ಬರ್ತದೆ. ಕಂಪ್ಲಿ ಗ್ರಾಮೀಣ ಭಾಗ, ಹೊಸಪೇಟೆ ನಗರ ಬರ್ತದೆ. ಗ್ರಾಮೀಣ ಭಾಗದ ಅಭಿವೃದ್ಧಿ ಇದೆ. ರಾಯಚೂರಿನಲ್ಲಿ ರಾಯಚೂರು ನಗರ, ರಾಯಚೂರು ಗ್ರಾಮೀಣ. ರಾಯಚೂರು ನಗರದ ಮೂಲಭೂತ ಸೌಕರ್ಯ ಮತ್ತು ಗ್ರಾಮೀಣ ಮೂಲಭೂತ ಸೌಕರ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ನಾನು ಈ ವರದಿ, ಈ ಆಯೋಗ ಏನು ರಚನೆ ಮಾಡಲಾಗಿದೆ, ಈ ಆಯೋಗದ ಅಧ್ಯಕ್ಷರಿಗೆ ನಾನು ಮನವಿ ಪತ್ರ ಕೂಡ ಸಲ್ಲಿಸ್ತೇನೆ. ತಮ್ಮ ಮೂಲಕ ಕೂಡ ಅವರಿಗೆ ಒಂದು ಸರ್ಕಾರಕ್ಕೆ ಹೇಳಿಕ್ಕೆ ಬಯಸ್ತೇನೆ. ನೀವು ಅಧ್ಯಯನ ಮಾಡುವಾಗ ಗ್ರಾಮ ಪಂಚಾಯಿತಿಯನ್ನ ಒಂದು ಯೂನಿಟ್ ಆಗಿ ತಗೊಂಡು ಅಧ್ಯಯನ ಮಾಡಬೇಕು. ನೀವು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಏನು ತಯಾರು ಮಾಡ್ತಾ ಇದ್ದೀರಿ, ಗ್ರಾಮ ಪಂಚಾಯಿತಿ ಒಂದು ಯೂನಿಟ್ ಆಗಿ ತಗೊಂಡು ಆ ಇಂಡೆಕ್ಸ್ ನ ತಯಾರು ಮಾಡಬೇಕು. ಯಾಕಂದ್ರೆ ಈ ಅನುದಾನ ಹಂಚಿಕೆಯಲ್ಲಿ ಇದು ದೊಡ್ಡ ಸಮಸ್ಯೆ ಆಗ್ತದೆ. ನೀವು ನಗರ ಪ್ರದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಆ ತಾಲೂಕು ಅಭಿವೃದ್ಧಿ ಅಂದ ತಕ್ಷಣ ಅಲ್ಲಿ ಅನುದಾನ ಬರೋದು ಕಡಿಮೆ ಆಗ್ತದೆ, ಗ್ರಾಮೀಣ ಭಾಗಕ್ಕೆ ಅನ್ಯಾಯ ಆಗ್ತದೆ. ಆಮೇಲೆ ಯಾವ ಉದ್ದೇಶಕ್ಕೆ ಈ ನಂಜುಂಡಪ್ಪ ವರದಿ ಬಂದಿದೆ ಅದು ಪರಿಪೂರ್ಣ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ ವರದಿ ಕೂಡ ಗೋವಿಂದ ರಾವ್ ಅವರು ಏನು ವರದಿ ಸಲ್ಲಿಸ್ತಾರೆ, ನೀವು ಪಂಚಾಯತಿಯನ್ನ ಒಂದು ಯೂನಿಟ್ ಆಗಿರ್ತಾರೆ. ಅದು ಪಟ್ಟಣ ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯತಿ. ಆ ಪಂಚಾಯತಿನ ಒಂದು ಯೂನಿಟ್ ಆಗಿ ತಗೊಂಡು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಬೇಕು. ಮತ್ತು ಅದರಲ್ಲಿ ಗ್ರಾಮೀಣ ಮತ್ತು ನಗರ ಭಾಗಗಳನ್ನ ಪ್ರತ್ಯೇಕವಾಗಿ ಒಟ್ಟುಗೂಡಿಸಬಹುದು ಅನ್ನುವಂಥದ್ದನ್ನ ತಾಲೂಕಿನಲ್ಲಿ ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಎರಡನ್ನು ಒಟ್ಟುಗೂಡಿಸಬಹುದು. ಆದರೆ ಗ್ರಾಮೀಣದ ಬೇರೆ. ಈ ಸಂದರ್ಭದಲ್ಲಿ ಪವನ್ ಪಾಟೀಲ್, ಅಂಜಿನ್ ಕುಮಾರ್ ಉಪಸ್ಥಿತರಿದ್ದರು. ಡಾಕ್ಟರ್ ಎಂ ನಾಗಪ್ಪ ವಕೀಲರು ಪ್ರತಿಷ್ಠಾನ ರಾಯಚೂರು, ನ್ಯಾಯವಾದಿಗಳ ಸಂಘ ಹಾಗೂ ಅಖಿಲ ಭಾರತ ವಕೀಲ ಒಕ್ಕೂಟ ಎಐಎಲ್ಯು ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ಎಂ ನಾಗಪ್ಪ ವಕೀಲರು ಪ್ರತಿಷ್ಠಾನ ರಾಯಚೂರು, ನ್ಯಾಯವಾದಿಗಳ ಸಂಘ ಹಾಗೂ ಅಖಿಲ ಭಾರತ ವಕೀಲ ಒಕ್ಕೂಟ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಮಾರುತಿ ಎಸ್ ಬಗಾಡೆ ಉದ್ಘಾಟಿಸಿ ಮಾತನಾಡಿ, ವಕೀಲರು ಶ್ರದ್ಧೆಯಿಂದ ನಿರಂತರವಾಗಿ ವಿದ್ಯಾರ್ಥಿಗಳಿಂದ ಅಧ್ಯಯನ ಮಾಡಬೇಕು, ಆಗ ಮಾತ್ರ ಯಶಸ್ವಿ ವಕೀಲರಾಗಲು ಸಾಧ್ಯ. ಸಾಕ್ಷ್ಯ ಅಧಿನಿಯಮ ಎಲ್ಲದಕ್ಕೂ ಮುಖ್ಯವಾಗುತ್ತದೆ, ಸರಿಯಾಗಿ ಓದಿಕೊಳ್ಳಬೇಕು ಎಂದರು. ಧಾರವಾಡದ ಹಿರಿಯ ವಕೀಲರಾದ ಕೆಬಿ ನಾವಲ್ಗಿ ಮಠ ಅವರು ವಿಶೇಷ ಉಪನ್ಯಾಸ ನೀಡಿದರು. ಮುಖ್ಯ ಅತಿಥಿಗಳಾಗಿ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪ್ರಭು ಎಸ್ ಅತ್ತಿಕಾಳೆ, ಎಐಎಲ್ಯು ಜಿಲ್ಲಾಧ್ಯಕ್ಷರಾದ ಶಶಿಧರ್ ಗೌಡ ಕೇಲೂರು ವೇದಿಕೆಯ ಮೇಲೆ ಇದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಬಸಪ್ಪ,
ತಿಪ್ಪಾರೆಡ್ಡಿ ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಹಿರಿಯ ವಕೀಲರಾದ ಅಂಬಾಪತಿ ಪಾಟೀಲ್ ಮಾತನಾಡಿದರು. ಕಾರ್ಯಕ್ರಮವನ್ನು ಜಿಎಸ್ ವೀರಭದ್ರಪ್ಪ ವಕೀಲರು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಮಲ್ಲಿಕಾರ್ಜುನ, ಮಸ್ಕಿ ನಾಗರಾಜ್, ಡಾಕು ನಾಯಕ, ಕೆ ಶಿವರಾಜ್, ಜೆ ಬಸನಗೌಡ ವಕೀಲರು, ರಾಮನಗೌಡ ಸರ್ಕಾರಿ ವಕೀಲರು, ಎನ್ ಶಿವಶಂಕರ್, ಜಿತೇಂದ್ರ ಹರ್ದಾರ್, ಈರಮ್ಮ, ರೇಣುಕಾ, ವಿಜಯಲಕ್ಷ್ಮಿ ಪಾಸೋಡಿ, ಕರುಣಾಕರ್ ಕಟ್ಟಿಮನಿ, ಲೋಕೇಶ್, ಶಿವಕುಮಾರ್ ಮ್ಯಾಗಳಮನಿ, ಮಲ್ಲಾರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ. ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್. 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಸರ್ಕಾರ ಪ್ರಕಟಿಸಿರುವ ಪ್ರಾಧಿಕಾರ ಮತ್ತು ಅಕಾಡೆಮಿಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೊಮ್ಮೆ ಅನ್ಯಾಯ ಮಾಡಿದೆ ಎಂದು ಬೆಳಕು ಸಂಸ್ಥೆಯ ಸಂಚಾಲಕ ಅಣ್ಣಪ್ಪ ಮೇಟಿಗೌಡ ದೂರಿದರು. ರಾಜ್ಯ ಸರ್ಕಾರ ಪ್ರಕಟಿಸಿರುವ ಪ್ರಾಧಿಕಾರ ಮತ್ತು ಅಕಾಡೆಮಿಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೊಮ್ಮೆ ಅನ್ಯಾಯ ಮಾಡಿದೆ ಎಂದು ಬೆಳಕು ಸಂಸ್ಥೆಯ ಸಂಚಾಲಕ ಅಣ್ಣಪ್ಪ ಮೇಟಿಗೌಡ ದೂರಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಕಾಡೆಮಿ ಪ್ರಾಧಿಕಾರಗಳಿಗೆ ಒಬ್ಬರನ್ನು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿಲ್ಲ. 5 ಜನರಿಗೆ ಮಾತ್ರ ವಿವಿಧ ಅಕಾಡೆಮಿ ಸದಸ್ಯರನ್ನಾಗಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು 3 ಜನ ನಿಗಮ ಮಂಡಳಿ ಅಧ್ಯಕ್ಷರುಗಳು ಇದ್ದರೂ ಜಿಲ್ಲೆಗೆ ನ್ಯಾಯ ಕೊಡಿಸಲು ಆಗಿಲ್ಲ. ಜಿಲ್ಲಾ ಮತ್ತು ತಾಲೂಕು ಸಾಹಿತ್ಯ ಪರಿಷತ್ಗಳು ಸಹ ಜಿಲ್ಲೆ ಮತ್ತು ತಾಲೂಕು ಸಾಹಿತಿಗಳು ಕಲಾವಿದರ ಹೆಸರುಗಳನ್ನು ಶಿಫಾರಸು ಮಾಡಿಲ್ಲ. ಸರ್ಕಾರ ಕೂಡಲೇ ಜಿಲ್ಲೆಯ ಅರ್ಹ ಕಲಾವಿದರು, ಸಾಹಿತಿಗಳು, ನೃತ್ಯ ಸಂಗೀತಗಾರರನ್ನು ಗುರುತಿಸಿ ಶಿಫಾರಸು ಮಾಡಬೇಕೆಂದರು. ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಸಾಹಿತ್ಯಾಸಕ್ತರಿಗೆ ಹಾಗೂ ಕವಿಗಳಿಗೆ, ಹಿರಿಯರಿಗೆ, ನೃತ್ಯಪಟುಗಳಿಗೆ ಅನ್ಯಾಯ ಮಾಡಿರುವಂತಹ ಸರ್ಕಾರ ಆಗಿದೆ. ಯಾಕಂತಂದ್ರೆ ಕಳೆದ ಹಲವು ತಿಂಗಳುಗಳಿಂದ ನೆಲಗುದಿಗೆ ಬಿದ್ದಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 19 ಅಕಾಡೆಮಿ ಮತ್ತು ಪ್ರಾಧಿಕಾರಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಿಸುವಂತಹ ಸರ್ಕಾರ ನಿನ್ನೆ ದಿಢೀರನೆ ಯಾವುದೇ ಪೂರ್ವಭಾವಿ ಸಭೆಗಳಿಲ್ಲದೆ ಅಧಿಕೃತವಾಗಿ ರಾಜ್ಯದ ಎಲ್ಲಾ ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. ಈ ಒಂದು 19 ಅಕಾಡೆಮಿಯ ಮತ್ತು ಪ್ರಾಧಿಕಾರಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇವಲ ಒಂದೇ ಒಂದು, ಅದು ಬಯಲಾಟಕ್ಕೆ ಸಂಬಂಧಪಟ್ಟಂತಹ ಅಕಾಡೆಮಿಗೆ ಮಾತ್ರ ಅಧ್ಯಕ್ಷರನ್ನಾಗಿ ಒಬ್ಬರನ್ನ ಬಳ್ಳಾರಿಯವರನ್ನ ನೇಮಕ ಮಾಡಿದ್ದು ಬಿಟ್ರೆ ಮಿಕ್ಕಿದ್ದು 18 ಅಕಾಡೆಮಿಗಳಿಗೆ ನಮ್ಮ ಜಿಲ್ಲೆಯವರ ಆಗಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಅವಕಾಶ ವಂಚಿತರನ್ನಾಗಿ ಮಾಡಿದೆ ಸರ್ಕಾರ. ಸದರಿ ಬಿಡುಗಡೆಯಾಗಿರುವ ಪಟ್ಟಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಒಳಗೊಂಡಂತೆ ಅನುಭವಿ ಸಾಹಿತಿಗಳು, ಜನಪದ ಕಲಾವಿದರು, ನೃತ್ಯಗಾರರು ಸೇರಿದಂತೆ ಅನೇಕ ಹಿರಿಯರನ್ನು ಕಡೆಗಣನೆ ಮಾಡಿ ಅತಿ ಹೆಚ್ಚು ದಕ್ಷಿಣ ಕರ್ನಾಟಕದವರಿಗೆ ಮೀಸಲುಗೊಳಿಸಿದ್ದ
ರಾಜ್ಯ ಸರ್ಕಾರ ನಿರ್ಧಾರ ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅನ್ಯಾಯ ಮಾಡಿದೆ. ನಮ್ಮ ಜಿಲ್ಲೆಯಿಂದ ಕೇವಲ 19 ಅಕಾಡೆಮಿ ಹಾಗೂ ಪ್ರಾಧಿಕಾರ ಸದಸ್ಯರಲ್ಲಿ ಸುಮಾರು ಜನ ಇದ್ದರೂ ನಮ್ಮ ಜಿಲ್ಲೆಯಲ್ಲಿ ಕೇವಲ 5 ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದೆ. ಇದೆಲ್ಲದಕ್ಕೂ ಕಾರಣ ಇಲ್ಲಿ ಒಂದು ಸಿಸ್ಟಮ್ ಇರ್ತದೆ ಇದರಲ್ಲಿ. ಏನು ಅಂತಂದ್ರೆ ಒಂದು ಪ್ರಾಧಿಕಾರಕ್ಕೆ ಆಗಬೇಕಾದ್ರೆ ಸ್ವ ಇಚ್ಛೆಯಿಂದ ಅರ್ಜಿ ಹಾಕ್ಬೇಕಾಗ್ತದ, ಇಲ್ಲ ಅಂದ್ರೆ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸರ್ಕಾರದ ಅಂಗ ಸಂಸ್ಥೆಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ ಇರ್ತದ. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಸಚಿವರುಗಳು ಹಾಗೂ ಶಾಸಕರು ಕೂಡ ಇರ್ತಾರೆ. ಅವರು ಶಿಫಾರಸು ಪತ್ರ ನೀಡಬೇಕಾಗ್ತದೆ. ಯಾಕಂತಂದ್ರೆ ರಾಜಕೀಯ ಮಟ್ಟದಲ್ಲಿ ಹೋಗ್ಬೇಕಾದ್ರೆ ಇವೆಲ್ಲ ಬೇಕು. ಅಂತಹ ಇಚ್ಛಾಶಕ್ತಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಮ್ಮಿ ಆಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವಾಜಿ ತಂಗಡಿಯವರು ನಮ್ಮೂರೇ ಆಗಿದ್ರು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ಯಾವತ್ತು ನಾವು ರಾಜ್ಯದಲ್ಲಿ ಹಿಂದುಳಿದ ಪ್ರದೇಶ ನಮ್ಮ ರಾಯಚೂರು ಜಿಲ್ಲೆ ಅಂತೀವಿ, ಅದನ್ನ ಇವತ್ತು ಅವರು ದೂರ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಸಣ್ಣ ಕಾರ್ಯವನ್ನು ಈ ತರ ಇದ್ದಾರೆ ಅಂತೇಳಿ ಶಿಫಾರಸು ಕೊಡುವಂತಹ ಅಂಗಸಂಸ್ಥೆಯಾಗಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಸದಸ್ಯರುಗಳು ಇದರಲ್ಲಿ ತಾಲೂಕಿನಿಂದ ಹಾಗೂ ಅವರವರ ಜಿಲ್ಲೆಯಲ್ಲಿ ಇರತಕ್ಕಂಥ ಹಿರಿಯರನ್ನ ಶಿಫಾರಸು ಮಾಡಬೇಕಾಗಿತ್ತು. ಅಂತ ಸಣ್ಣ ಕಾರ್ಯವನ್ನು ಮಾಡಿಲ್ಲ. ಹಾಗಾಗಿ ಈಗ ಇನ್ನೂ ಕಾಲ ಮಿಂಚಿಲ್ಲ, ಈ ಪಟ್ಟಿಯಲ್ಲಿ ಪರಿಷ್ಕೃತ ಮಾಡಿ ನಂತರ ಈಗೇನು ಜೂನ್ 4ರಿಂದ ತೆರವಾದ ಮೇಲೆ ಅನೇಕ ಹಿರಿಯ ಅನುಭವಿಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದ್ದಾರೆ. 500 ಪುಸ್ತಕಗಳನ್ನ ಮಾಡಿದಂತವರು ಇದ್ದಾರೆ, ನೃತ್ಯಪಟುಗಳಿದ್ದಾರೆ, ಕಲಾವಿದರಿದ್ದಾರೆ. ಅಂತವರನ್ನ ಈ ಒಂದು ಪಟ್ಟಿಯಲ್ಲಿ ಸೇರಿಸುವಂತಹ ಕಾರ್ಯ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಕಾರ್ಯವನ್ನ ನಮ್ಮ ಸ್ಥಳೀಯ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯ ವ್ಯಕ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಹಾಗೂ ವಿವಿಧ ಕನ್ನಡ ಸಂಘಟನೆಗಳು ಒತ್ತಾಯ ಮಾಡಬೇಕು. ಹಾಗೆ ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್ ಉಪಸ್ಥಿತರಿದ್ದರು. ಚುನಾವಣಾ ದಿನಾಂಕ ಪ್ರಕಟಗೊಂಡಿದ್ದು ನೀತಿ ಸಂಹಿತೆ ಜಾರಿಗೊಂಡಿರುವುದರಿಂದ ರಾಜಕೀಯ ಪಕ್ಷಗಳು ನೀತಿ ಸಂಹಿತೆ ಪಾಲನೆಯೊಂದಿಗೆ ಚುನಾವಣಾ ಪ್ರಚಾರ ವಾಹನ, ಕರಪತ್ರಗಳ ವಿತರಣೆ ಸೇರಿದಂತೆ ಜಿಲ್ಲಾ ಚುನಾವಣಾ ಆಯೋಗದ ಅವರಿಂದ ಪೂರ್ವಾನುಮತಿ ಕಡ್ಡಾಯವಾಗಿ ಪಡೆಯಬೇಕೆಂದು ಸಹಾಯಕ ಚುನಾವಣಾ ಅಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಅಶೋಕ್ ತುಡಗುಂಟಿ ಸೂಚಿಸಿದರು. ಚುನಾವಣಾ ದಿನಾಂಕ ಪ್ರಕಟಗೊಂಡಿದ್ದು ನೀತಿ ಸಂಹಿತೆ ಜಾರಿಗೊಂಡಿರುವುದರಿಂದ ರಾಜಕೀಯ ಪಕ್ಷಗಳು ನೀತಿ ಸಂಹಿತೆ ಪಾಲನೆಯೊಂದಿಗೆ ಚುನಾವಣಾ ಪ್ರಚಾರ ವಾಹನ, ಕರಪತ್ರಗಳ ವಿತರಣೆ ಸೇರಿದಂತೆ ಜಿಲ್ಲಾ ಚುನಾವಣಾ ಆಯೋಗದವರಿಂದ ಪೂರ್ವಾನುಮತಿ ಕಡ್ಡಾಯವಾಗಿ ಪಡೆಯಬೇಕೆಂದು ಸಹಾಯಕ ಚುನಾವಣಾ ಅಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಅಶೋಕ್ ತುಡಗುಂಟಿ ಸೂಚಿಸಿದರು. ಅವರು ಇಂದು ರಾಜಕೀಯ ಪಕ್ಷಗಳೊಂದಿಗೆ ಸಭೆ ನಡೆಸಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜಕೀಯ ಪಕ್ಷಗಳು ಪರವಾನಗಿ ಪಡೆಯಬೇಕು, ನಿಗದಿತ ನಮೂನೆಯಲ್ಲಿ ಅರ್ಜಿ ನೀಡಿ ಚುನಾವಣೆ ಪ್ರಚಾರಕ್ಕೆ ಬಳಸುವ ವಾಹನ, ಸಮಾರಂಭಗಳಿಗೆ ಜನರನ್ನು ಕರೆತರುವ ವಾಹನ, ವಿಡಿಯೋ ಪ್ರಚಾರ ವಾಹನಗಳ ಪರವಾನಗಿ ಇಲ್ಲದೆ ಸಂಚರಿಸುವಂತಿಲ್ಲ. ಪರವಾನಗಿ ಇಲ್ಲದೆ ವಾಹನಗಳನ್ನು ಬಳಸಿದರೆ ವಶಕ್ಕೆ ಪಡೆಯಲಾಗುತ್ತದೆ ಎಂದರು. ಹೆಲಿಕಾಪ್ಟರ್ಗಳ ಬಳಕೆ, ಏರ್ ಬಲೂನ್ಗಳ ಅಳವಡಿಕೆ, ಜಿಲ್ಲೆಯಾದ್ಯಂತ ಸಂಚರಿಸುವ ವಾಹನಗಳಿಗೆ ಪ್ರತ್ಯೇಕ ಪರವಾನಗಿಯನ್ನು ಜಿಲ್ಲಾ ಚುನಾವಣಾಧಿಕಾರಿಯಿಂದ ಪಡೆಯಬೇಕು. ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ ಮನೆ ಮನೆ ಚುನಾವಣಾ ಪ್ರಚಾರ, ಧ್ವನಿವರ್ಧಕಗಳ ಬಳಕೆ, ಕರಪತ್ರಗಳ ವಿತರಣೆ, ಪಕ್ಷದ ಕಚೇರಿ ಸ್ಥಾಪನೆ, ಸಭೆಗಳ ಪರವಾನಗಿ ಪಡೆದು ನಡೆಸಬೇಕು. ಚುನಾವಣಾ ಏಜೆಂಟ್ ವಾಹನ, ಅಭ್ಯರ್ಥಿ ವಾಹನ, ಪ್ರಚಾರ ವಾಹನಗಳಿಗೆ ಪ್ರತ್ಯೇಕ ಅರ್ಜಿಗಳನ್ನು ಭರ್ತಿ ಮಾಡಿ ಅನುಮತಿ ಪಡೆಯಬೇಕು. ಕಟ್ಟುನಿಟ್ಟಿನ ನೀತಿ ಸಂಹಿತೆ ಪಾಲಿಸುವ ಮೂಲಕ ಸಹಕರಿಸುವಂತೆ ಮನವಿ ಮಾಡಿದರು. ತ್ವರಿತವಾಗಿ ಪರವಾನಗಿ ನೀಡುವ ವ್ಯವಸ್ಥೆ ಮಾಡಲಾಗುತ್ತದೆ. ಎಲ್ಲ ರಾಜಕೀಯ ಪಕ್ಷಗಳು ನೀತಿ ಸಂಹಿತೆಗೆ ಅನುಗುಣವಾಗಿ ಪರವಾನಗಿ ಪಡೆದು ಪ್ರಚಾರ ಕಾರ್ಯ ನಡೆಸಬೇಕೆಂದರು. ಬಂದು ಟಿವಿ ಅಂತ ಯಾಕಂದ್ರೆ ಫೋನ್ ಮತ್ತೆ ಓಟ್ ಮಾಡಬಾರ್ದು, ಟಿವಿ ಅಂತ ಮಾರ್ಕ್ ಮಾಡ್ತೀವಿ. ಅದೇ ರೀತಿ ನೌಕರಸ್ಥರು ಇರ್ತಾರ, ಪೊಲೀಸ್ ಪರ್ಸನಲ್ ಇರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಯಾರ್ಯಾರು ಇರ್ತಾರೆ ವಿದಿನ್ ಡಿಸ್ಟ್ರಿಕ್ಟ್ನಾಗ ಕೆಲಸ ಮಾಡೋರು, ವಿದಿನ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಅವ್ರಿಗೆ ಇಡಿಸಿ ಆಗುತ್ತೆ, ಅಲ್ಲೇ ಓಟ್ ಹಾಕ್ತಾರೆ. ಲಾಸ್ಟ್ ಫಾರ್ ಎಕ್ಸಾಂಪಲ್ 1200 ಕಾನ್ಸ್ಟಿಟ್ಯೂಷನಲ್ಲಿ ವೋಟರ್ಸ್ ಇದೆ. ಈಗ ನಾನು ಬೇಡ ತಾವೇ ತಪ್ಪು 1200 ಇದೆ, 1201 ಬರೋದು ನಿಮ್ಮ ಹೆಸರು ಬರೋದು ಅಲ್ಲಿ ಮಾಡಿ ಓಟ್ ಹಾಕಿ ಸಿದ್ಧಿ ಇಡಿಸಿ ವೋಟರ್ ಲಿಸ್ಟಾಗ ಅವ್ರ ಹೆಸರು. ಸೊ ಇಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿ ಅವ್ರು ಓಟ್ ಹಾಕ್ಲಿಕ್ಕೆ
ಅವಕಾಶ ಇರಲ್ಲ. ಅವ್ರು ಬಂದು ಮತ್ತೆ ಇಲ್ಲಿಗೆ ಆ್ಯಡ್ ಆಗಿಬಿಟ್ಟು ಚಿತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. AR ಅವ್ರು AR. ನಾನು 3 ದಿವಸ ಅಲ್ಲಿ ಹೋಗ್ಬಿಟ್ಟು ಕೋವಿಡ್ನಾಗ ಪರ್ಮಿಷನ್ ತೊಗೊಂಡ್ರು ಸರ್ ಅವಾಗ. ಕೋವಿಡ್ದಾಗ ಬೇರೆ ರೀ, ಕೋವಿಡ್ ಅಷ್ಟು ಜನ ಒಟ್ಟಿಗೆ ಕೂಡ್ಸ ಲಗ್ನ ಆಗಿ ಬರೋದು ಬೇಡ, ನಾವು ಮಾತಾಡೋದು ಭಯ ಆಗಿರುತ್ತೆ. ಸರ್ ಈಗ ನಾವು ಕೇಳ್ತೀವಿ ಲಗ್ನದಾಗ ಆಕ್ಚುಲಿ ಅವಶ್ಯಕತೆ ಇಲ್ಲ, ಎಲ್ಲೂ ಲಗ್ನ ಬಗ್ಗೆ ಪರ್ಟಿಕ್ಯುಲರ್ ಇರಲ್ಲ. ಬಟ್ ಅಲ್ಲಿ ಅದು ಪ್ರತಿನಿಧಿಗಳು ಬಂದು ಭಾಗವಹಿಸಿ ಅಲ್ಲಿ ಎಲೆಕ್ಷನ್ ಚುನಾವಣೆ ಪ್ರಭಾವ ಅವಶ್ಯಕತೆ ಇಲ್ಲ. ಬಟ್ ಅವ ಪ್ಲಾಟ್ಫಾರ್ಮ್ ಆಗ್ಬಾರ್ದು, ಎಲೆಕ್ಷನ್ ಕ್ಯಾಂಪೇನ್ ಪ್ಲಾಟ್ಫಾರ್ಮ್ ಆಗ್ಬಾರ್ದು. ನನ್ನ ಸ್ಟ್ಯಾಂಡ್ ಸಾಹೇಬ್ ನಾನು ಅದಕ್ಕೆ ಆಕ್ಚುಲಿ ಏನಪ್ಪ ಅಂತಂದ್ರೆ ಅಲ್ಲಿ ಜನಪ್ರತಿನಿಧಿಗಳು ಒಂದು ಪಕ್ಷದ ಪ್ರಚಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಯಾರು ಇರ್ತಾರೆ ಇಮಿಡಿಯೇಟ್ ಅವರೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಪ್ರೈಸ್ ಮಾಡ್ಬೋದು, ಆನ್ಲೈನ್ ಪ್ರೈಸ್ ಇರೋದು ಮಾಡ್ಬೋದು, ಕಂಪ್ಲೇಂಟ್ ಮಾನಿಟರಿಂಗ್ ಸೆಲ್ಲಿಂಗ್ ಮಾಡಬಹುದು. ಬೇರೆ ಕಾನ್ಸ್ಟಿಟ್ಯೂನ್ಸಿ ಇದ್ದು ಇಲ್ಲಿ ಎಲೆಕ್ಷನ್ ಡ್ಯೂಟಿ ಪೋಲ್ ಡ್ಯೂಟಿ ಕೆಲಸದ ಮ್ಯಾಗಿದ್ದಾರೆ ಪೋಸ್ಟಲ್ ಬ್ಯಾಲೆಟ್ ಅವಕಾಶ ಇದೆ. ಈಗ ರಾಯಚೂರು ಅವರ ಡಿಸ್ಟ್ರಿಕ್ಟ್ದಾಗ ಊಟರಿದ್ದವರು ಬೇರೆ ಡಿಸ್ಟ್ರಿಕ್ಟ್ದಾಗ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಪೋಸ್ಟಲ್ ಬ್ಯಾಲೆಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅವ್ರ ಪೋಸ್ಟಲ್ ಬ್ಯಾಲೆಟ್ ಎಲ್ಲ ನಮ್ಮಲ್ಲೇ ಬರ್ತಾರೆ. ಕೌಂಟಿಂಗ್ ದಿವಸ ಫಸ್ಟ್ ಪೋಸ್ಟಲ್ ಬ್ಯಾಲೆಟ್ ಕೌಂಟ್ ಆಗುತ್ತೆ ಬೆಳಗ್ಗೆ. ಆಮೇಲೆ ಸಿ ವಿಜಿಲ್ ಅನ್ನೋದಿದೆ, ಪಬ್ಲಿಕ್ ಒಂದು ಆ್ಯಪ್, ಮೊಬೈಲ್ ಆ್ಯಪ್ ಇದೆ, ಪಬ್ಲಿಕ್ ಕಂಪ್ಲೇಂಟ್ಸ್ ರೈಸ್ ಮಾಡೋದು. 1950 ಇದೆ, ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡಿದ್ದೀವಿ, ಕಂಪ್ಲೇಂಟ್ ಮಾನಿಟರಿಂಗ್ ಸೆಲ್ ಮಾಡಿದ್ದೀವಿ. ಸಫಿಷಿಯಂಟ್ ಮಷಿನ್ ಇದೆ, FLC ಆಗಿದೆ. ಆಮೇಲೆ ಫಸ್ಟ್ ಆರ್ಗನೈಸೇಷನ್ ಮಾಡ್ತೀವಿ. ಆಮೇಲೆ ನಮ್ಗೆ 85 ವರ್ಷ ಮೇಲ್ಪಟ್ಟವರು 14,746 ಇದ್ದಾರೆ. PWD 22,857 ಇದ್ದಾರೆ. ಆಲ್ರೆಡಿ ಇದರ ಡೇಟಾ ಎಲ್ಲ ನಾವು ತಹಸೀಲ್ದಾರ್ ಕೊಟ್ಟಿದ್ವಿ, ಅವ್ರು BLO ಕೊಟ್ಟು BLO ಕೋವಿಡ್ನಾಗ ಪರ್ಮಿಷನ್ ತೊಗೊಂಡ್ರು ಸರ್ ಅವಾಗ. ಕೋವಿಡ್ದಾಗ ಬೇರೆ ರೀ, ಕೋವಿಡ್ ಅಷ್ಟು ಜನ ಒಟ್ಟಿಗೆ ಕೂಡ್ಸ ಲಗ್ನ ಆಗಿ ಬರೋದು ಬೇಡ, ನಾವು ಮಾತಾಡೋದು ಭಯ ಆಗಿರುತ್ತೆ. ಸರ್ ಈಗ ಮುಂದೆ ಕೌಂಟಿಂಗ್ ಏಜೆಂಟ್ರ್ ಅಂತ ಬರ್ತಾರೆ, ಪ್ರಪೋಸರ್ಸ್ ಅಂತ ಬರ್ತಾರೆ, ಚುನಾವಣಾ ಏಜೆಂಟ್ರ್ ಅಂತ ಬರ್ತಾರೆ, ಅವೆಲ್ಲ ಪಾಸ್ಗಳು ಇರ್ತಾವ, ಎಲ್ಲ ತಮಗೆ ಗೊತ್ತಿದೆ. ಸರ್ ಇಫ್ ಇನ್ ಕೇಸ್ ಇಂಥಲ್ಲಿ ಏನೋ ಆ ಟೈಪ್ ಆಯ್ತು ಅಂದ್ರೆ ನಾವೇನೋ ಕಂಪ್ಲೇಂಟ್ ಯಾರಿಗೆ ರೈಸ್ ಮಾಡಬೇಕು? ಯಾವುದು? ಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಮುಖಂಡರುಗಳಿದ್ದರು. ರಾಜ್ಯ ಮಟ್ಟದಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ಗೋನಾಳ ಪ್ರತಿಷ್ಠಾನದ ಕಾರ್ಯ ಮಾದರಿಯಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಅವರು ಶ್ಲಾಘಿಸಿದರು. ರಾಜ್ಯ ಮಟ್ಟದಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ಗೋನಾಳ್ ಪ್ರತಿಷ್ಠಾನದ ಕಾರ್ಯ ಮಾದರಿಯಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಶ್ಲಾಘಿಸಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಪ್ರತಿಭಾ ಸಗಮ ಸಂಗೀತ ಸಂಸ್ಥೆಯ 14ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಮಹಾಂತ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜಾನಪದ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶರಣಪ್ಪ ಗೋನಾಳ್ ಅವರು ಸಂಗೀತ ಸಂಸ್ಥೆಯನ್ನು ಸ್ಥಾಪಿಸಿ ಸಂಗೀತ ಕಲಾವಿದರನ್ನು ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಮಗಳನ್ನು ಸಂಗೀತ ಕ್ಷೇತ್ರದಲ್ಲಿ ಬೆಳೆಸಿದ್ದಾರೆ. ಅವರ ತಂದೆ ತಾಯಿಯ ನೆನಪಾರ್ಥವಾಗಿ ರಾಜ್ಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದರು.
ನ್ಯಾಯಮೂರ್ತಿಗಳಾಗಿದ್ದಂತಹ ಹಳ್ಳಿ ನಾಗರಾಜ್ ಸಾಹೇಬರು ಈ ಒಂದು ಪ್ರಶಸ್ತಿಯನ್ನು ಒಪ್ಪಿಕೊಂಡು ವಿಜಯ ಮಹಾಂತ ಅನುಗ್ರಹ ಪ್ರಶಸ್ತಿ ಪ್ರತಿ ವರ್ಷವೂ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಅವರು ಒಪ್ಪಿಕೊಂಡಿದ್ದಾರೆ. ಇದು ದೊಡ್ಡ ಮಾತು. ಇವರು ವೃತ್ತಿ ಜೀವನದ ನಂತರ ನನಗೆ ಕಂಡ ಹಾಗೆ, ನಾನು ಕಂಡ ಹಾಗೆ ಅವರನ್ನ ಗುರುಗುಂಟ ಅಮರೇಶ್ವರ ಸುಕ್ಷೇತ್ರ ತಾವೆಲ್ಲರೂ ಕೂಡ ನೋಡಿದ್ದೀರಿ, ತಾವು ಕೂಡ ಹೋಗಿ ಬಂದಿದ್ದೀರಿ. ಅಲ್ಲಿ ಸಾಕಷ್ಟು ಆಧಾರ ಇವೆ. ಆದರೆ ಅಲ್ಲಿನ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಅವರು ಕೂಡ ಅಮರೇಶ್ವರ ದೇವಸ್ಥಾನದ ಪರಮ ಭಕ್ತರು ಅಂತಕ್ಕಂಥದ್ದನ್ನು ತಮ್ಮ ನೆನಪು ಮಾಡ್ತಾ, ನಾವು ಕೂಡ ಪ್ರತಿ ಅಮಾವಾಸ್ಯೆಗೆ ಎಲ್ಲ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಕೆಲವು ನ್ಯೂನತೆಗಳನ್ನು ಕಂಡು ಅವರೇ ಸ್ವತಃ ಸುಮಾರು 4-5 ವರ್ಷಗಳ ಕಾಲ ಅಲ್ಲಿಯೇ ಒಂದು ವಾಸ್ತವ್ಯವನ್ನು ಮಾಡಿ ಅತ್ಯಂತ ಅಚ್ಚುಕಟ್ಟಾದ ದಾಸೋಹ ಭವನವನ್ನು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ಒಂದು ಸಮಾಜ ಸೇವೆ ಮುಖಾಂತರ ಮಾಡ್ತಾ ತಮ್ಮನ್ನ ತಾವು ಸಮಾಜಕ್ಕೆ ಅರ್ಪಣೆ ಮಾಡತಕ್ಕಂಥ ಮಹಾನ್ ವ್ಯಕ್ತಿ. ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಂಥವ್ರು ನಮ್ಮ ಜೊತೆ ಒಂದು ವೇದಿಕೆಯಲ್ಲಿ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ ಇದು ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತಕ್ಕಂಥ ಕಾರಣ. ಅಂಥವ್ರನ್ನ ಗುರುತಿಸಿದಂತ ನಮ್ಮ ಡಾಕ್ಟರ್ ಗೋನಾಳ್ ಶರಣಪ್ಪರ್ ಅವರು ಕೂಡ ಅವರನ್ನು ಕೂಡ ನಾವು ಅಭಿನಂದಿಸಲೇಬೇಕಾಗ್ತದೆ. ಅಂಥವರನ್ನ ಪ್ರತಿ ವರ್ಷ ಕೂಡ ಏನು ಶೋಧನೆ ಮಾಡತಕ್ಕಂಥ ಒಂದು ಎಲ್ಲ ಕ್ಷೇತ್ರಗಳಲ್ಲಿ, ಶಿಕ್ಷಣ ಇರ್ಬೋದು, ಕೃಷಿ ಕ್ಷೇತ್ರ ಎಲ್ಲವನ್ನ ಕೂಡ ಅವರು ಏನು ನೋಡಿಕೊಂಡು ಏನು ಪ್ರತಿ ವರ್ಷ ಕೂಡ ಏನು ಅವರು ಆರಿಸಿ ಇಲ್ಲಿ ಒಂದು ಅವರು ಗೌರವಿಸ್ತಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಹೇಳ್ತಾ, ತಾವೆಲ್ಲರೂ ಕೂಡ ಏನು ಇಲ್ಲಿಯವರೆಗೆ ಸಹಕಾರವನ್ನು ಕೊಟ್ಟಿದ್ದೀರಿ, ಕೊಡ್ತಾನೆ ಇರ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಅನೇಕ ಕಲಾವಿದರು ಕೂಡ ನಾವು ಸಹಕಾರವನ್ನು ಕೊಡಬೇಕಾಗ್ತದೆ. ತಮ್ಮ ಮನ ಧನ ಇದ್ದ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ನಮ್ಮ ರಾಯಚೂರು ನಗರದಲ್ಲಿ ನಡೀಬೇಕಾಗ್ತದೆ. ಎಲ್ಲದೂ ಕೂಡ ತಾವು ಸಹಕಾರವನ್ನು ನೀಡುತ್ತೀರಿ ಅಂತಕ್ಕಂಥ ಒಂದು ಮಾತನ್ನ ಜಾನಪದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಬಾಲಾಜಿ ಅವರು ಮಾತನಾಡಿ, ಶರಣಪ್ಪ ಗೋನಾಳ್ ಅವರು ಜಾನಪದ ಹಾಡು ಕಲೆಯನ್ನು ರೂಢಿಸಿಕೊಂಡು ಕಲಾವಿದರನ್ನು ಬೆಳೆಸುತ್ತಿದ್ದಾರೆ. ಜಾನಪದ ಉಳಿಸುವುದರ ಜೊತೆಗೆ ಬೆಳೆಸಿಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಹಣ ಕೊಟ್ಟು ಪ್ರಶಸ್ತಿಯನ್ನು ಪಡೆಯುತ್ತಿರುವುದು ನೋಡಿದ್ದೇವೆ. ಆದರೆ ಶರಣಪ್ಪ ಗೋನಾಳ್ ಅವರು ಸಾಧನೆ ಮಾಡಿದವರನ್ನು ಹುಡುಕಿಕೊಂಡು ಹೋಗಿ ಪ್ರಶಸ್ತಿ ನೀಡುತ್ತಿದ್ದಾರೆ. ಸಾಧನೆಯೊಂದಿದ್ದರೆ ಪ್ರಶಸ್ತಿ ತಾನಾಗಿಯೇ ಹುಡುಕಿಕೊಂಡು ಬರುವುದಕ್ಕೆ ಇವರೇ ಸಾಕ್ಷಿ ಎಂದರು. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಎಂದು ಆಶಿಸಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಗೋಸ್ಕರ ಒಂದು ವಿಕಾಸಕಾರಿ ಜಾನಪದ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ರು. ಅದರ ಜೊತೆಗೆ ಅವರು ಮಹಿಳಾ ಘಟಕದ ಆಂದೋಲನವನ್ನು, ಮಹಿಳಾ ಸಮ್ಮೇಳನವನ್ನು ಮಾಡಿ ತೋರಿಸಿದ್ದಾರೆ. ರಾಜ್ಯದಲ್ಲಿ ಮಹಿಳೆಯರು ಜಾನಪದವನ್ನು ಉಳಿಸಿದ್ದಾರೆ. ಕೃಷಿ ಸಂಸ್ಕೃತಿಯಿಂದ ಮಹಿಳೆಯರಿಗೆ ಅದನ್ನು ಉಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಬಹಳ ಜನಕ್ಕೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅಷ್ಟು ಜನಕ್ಕೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ಪ್ರಶಸ್ತಿನ ಮಾರಾಟ ಆಗ್ತಕ್ಕಂಥ ಕಾರಣಗಳಲ್ಲಿ ಪ್ರಶಸ್ತಿಗಳು ಇವತ್ತು ಮೌಲ್ಯಗಳಿದೆ. ಪ್ರಶಸ್ತಿ ಅಂದ ತಕ್ಷಣ ದುಡ್ಡು 20,000-10,000 ಕೊಟ್ಟು ಪ್ರಶಸ್ತಿ ಕೊಡ್ತಾರೆ. ಅಂತ ಕಾರಣಗಳಲ್ಲಿ ಮೌಲ್ಯವಾದಂತಹ ಪ್ರಶಸ್ತಿ, ಘನಪೂರ್ವಕವಾದ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಶರಣವನ್ನು ಅಭಿನಯಿಸ್ತೇವೆ. ಯಾಕಂದ್ರೆ ಅವರು ಮಾಡಬೇಕಾದ್ರೆಲ್ಲ ಬಹಳಷ್ಟು ಗಣ್ಯರು, ಬಹಳಷ್ಟು ಬುದ್ಧಿಜೀವಿಗಳು, ಅರಿವು ಮಾಡುವಂಥ ಮಹಾನ್ ವ್ಯಕ್ತಿಗಳು, ಕಾನೂನು ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡುವಂಥ ಯಜಮಾನರಾಗಿರ್ಬೋದು, ಅಥವಾ ಬಹಳಷ್ಟು ಜನ ಕೆಲಸ ಮಾಡತಕ್ಕಂಥ ಲೋಕಸೇವಾದ ಸುರೇಶ್ವರ ಶ್ರೀಕಾಂತ್ ರಾಮೇಗೌಡ ಅಥವಾ ತಾಲೂಕು ಪಂಚಾಯತ್ ಕಾರ್ಯಕ್ರಮದ ಹೆಸರಾಗಿದ್ದಂಥ ವಿಶಾಲಾಕ್ಷ ಬಹಳಷ್ಟು ಜನ ಇಂಥವ್ರು ಆಯ್ಕೆ ಮಾಡಿ ಪ್ರತಿ ವರ್ಷ ಯಾವುದೇ ಅಪೇಕ್ಷೆಯಿಂದ ಬೆಳೆತಕ್ಕಂಥ ಸಂಸ್ಥೆ ನಿಜವಾಗ್ಲೂ ನಿಮ್ಮಲ್ಲಿ ಸಂಸ್ಥೆಗೂ ಸಹ ಪ್ರಶಸ್ತಿ ಬರಲಿ. ಇಂಥ ಸಂಸ್ಥೆ ಬೇರೆಯವರಿಗೆ ಮಾದರಿಯಾಗಿ ಅನುಕೂಲವಾಗಲಿ ಅಂತ ಶರಣಪ್ಪ ಅವರು ಎಲ್ಲ ಕುಟುಂಬಗಳನ್ನು ಬೇರ್ಪಡಿರ್ತಕ್ಕಂಥ ಎಲ್ಲ ಮುಂದಿರ್ತಕ್ಕಂಥ ಕಲಾ ವಾಕ್ಯಗಳನ್ನು ಹಾಕಿಸಿದ್ದಾರೆ.
ವ್ಯಕ್ತಿಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅರಳಿ ನಾಗರಾಜ್ ಅವರು ವಿಜಯ ಮಹಾಂತ ಅನುಗ್ರಹವನ್ನು ಕಲಿಸಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಅರಳಿ ನಾಗರಾಜ್ ಅವರು ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಸುಗೂರು ಚೌಕಿಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು, ಇಲ್ಲೂರು ಗೋಪಾಲಯ್ಯ, ಗಣೇಶ್ ಸಾಕ್ರೆ, ಕಾಂತಪ್ಪ, ವೆಂಕಟೇಶ್ವರರಾವ್, ನಾರಾಯಣಗೌಡ, ಶ್ರೀಕಾಂತ್ ವಕೀಲ್, ರಾಚನ್ಗೌಡ ಕೋಳೂರು, ಪಾಗುಂಟಪ್ಪ ಮಿರ್ಜಾಪುರ್, ಸಿದ್ದಲಿಂಗೇಶ್ವರ ಸೇರಿದಂತೆ ಅನೇಕರಿದ್ದರು. ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಕೃತಿಯು ಇಂಗ್ಲಿಷ್ ಮಾಧ್ಯಮದಿಂದ ಕನ್ನಡಕ್ಕೆ ಅಚ್ಚುಕಟ್ಟಾಗಿ ಅನುದಾನ ಮಾಡಿದ್ದು, ಕನ್ನಡದಲ್ಲಿ ಭಾಷೆ ಬಳಕೆ ವಿಭಿನ್ನವಾಗಿದೆ, ಉತ್ತಮ ಕೃತಿಯನ್ನು ಹೊರತಂದಿದ್ದಾರೆ ಎಂದು ಸಾಹಿತಿ ಬಾಬು ಭಂಡಾರಿಗಲ್ ಸಂತಸ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಕೃತಿಯು ಇಂಗ್ಲಿಷ್ ಮಾಧ್ಯಮದಿಂದ ಕನ್ನಡಕ್ಕೆ ಅಚ್ಚುಕಟ್ಟಾಗಿ ಅನುವಾದ ಮಾಡಿದ್ದು, ಕನ್ನಡದಲ್ಲಿ ಭಾಷೆ ಬಳಕೆ ವಿಭಿನ್ನವಾಗಿದೆ, ಉತ್ತಮ ಕೃತಿಯನ್ನು ಹೊರತಂದಿದ್ದಾರೆ ಎಂದು ಸಾಹಿತಿ ಬಾಬು ಭಂಡಾರಿಗಲ್ ಸಂತಸ ವ್ಯಕ್ತಪಡಿಸಿದರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಜೆ.ಎಂ. ಶರಣಯ್ಯ ಸ್ವಾಮಿ ಅವರು ಅಂಬೇಡ್ಕರ್ ವಿಚಾರಧಾರೆಗಳ ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಶರಣಯ್ಯ ಸ್ವಾಮಿ ಅವರು ಕೃತಿ ರಚಿಸಿ, ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಕೃತಿ ಇಂಗ್ಲಿಷ್ನಿಂದ ಮೂಲ ಕೃತಿಯಂತೆ ಕನ್ನಡ ಭಾಷೆಗೆ ಉತ್ತಮ ಪದ ಬಳಸಿ ಅನುವಾದಿಸಲಾಗಿದೆ. ಅನೇಕ ಪದಗಳ ಮೂಲಕ ವಾಕ್ಯಗಳ ರಚಿಸಿದ್ದಾರೆ. ಅಧ್ಯಯನಕ್ಕೆ ಪೂರಕ ಮಾಹಿತಿ ಕೃತಿ ಹೊಂದಿದೆ ಎಂದರು. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಸಾಮಾಜಿಕ ಆರ್ಥಿಕ ಮತ್ತು ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಸ್ಥಾನಮಾನ ಹಾಗೂ ಅವರ ಕೃತಿಯನ್ನ ಇವತ್ತು ನಮ್ಮವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್ ಮಾನ್ಯ ಸಚಿವರು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ ಇವರು ಕೃತಿಯನ್ನು ಲೋಕಾರ್ಪಣೆ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರಲಾರ್ದಕ್ಕಾಗಿ ಈ ಕೃತಿಯನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಅವಕಾಶ ನಮ್ಮ ಶಿಷ್ಯನನ್ನು ಕೊಡಿರ್ತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷ ಆಗಿದೆ. ಸಂತೋಷದಿಂದ ಕೃತಿಯನ್ನು ಬಿಡುಗಡೆ ಮಾಡಿದ್ದೇನೆ. ಶರಣಯ್ಯ ಸ್ವಾಮಿಗಳು ನಮ್ಮ ಶಿಷ್ಯರೆಲ್ಲ ನನಗೆ ಗೊತ್ತು, ಭಾಳ ದಿನ ಆಯಿತು, ಭಾಳ ವರ್ಷಗಳಾಯಿತು, ಹೊರತೋಗ್ಬಿಟ್ಟಿದ್ದೇನೆ. ಆದರೂ ಕೂಡ ಅವರು ಮನೆಗೆ ಬಂದು ಈ ಕೃತಿಯನ್ನು ಕೊಟ್ಟು, ಸರ್ ನಾನು ನಿಮ್ಮ ಶಿಷ್ಯ ಮುಂದುವಾಡ ಶಾಲೆಯಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮ ತಾವು ಬರಬೇಕಾಗಿತ್ತು, ಅವ್ರು ಬರಲಾರ ಸಲುವಾಗಿ ಪರಿಚಯ ಆಗಲಿಲ್ಲ ಅಂತೇಳಿ ಎಲ್ಲ ಹೇಳ್ಕೊಂಡು ಭಾಳ ಪರಿಚಯ ಮಾಡಿದ. ಆಯ್ತು ಅಂತೇಳಿ ಈ ಅಂಬೇಡ್ಕರರ ವಿಚಾರಧಾರೆಗಳು ಅಂತಕ್ಕಂಥ ಕೃತಿಯನ್ನು ಕೊಟ್ಟರು. ನಾನು ಅತ್ಯಂತ ಶ್ರದ್ಧೆಯಿಂದ ಈ ಕೃತಿಯನ್ನು ಸಂಪೂರ್ಣವಾಗಿ ಓದಿದೆ. ಬಹಳ ಖುಷಿ ಆಯ್ತು ನನಗೆ. ಖುಷಿ ಯಾಕಾಯ್ತು ಅಂತಂದ್ರೆ ಇದು ಅನುವಾದವಾದಂಥ ಒಂದು ಕೃತಿ. ಆದರೆ ನನಗೆ ಎಲ್ಲಿ ಇದು ಅನುವಾದ ಕೃತಿ ಅನಿಸಲೇ ಇಲ್ಲ. ನಿಜವಾಗಲೂ ಮೂಲ ಕೃತಿಯಂತೆ ಅದನ್ನು ಈ ತರ್ಜುಮೆಯ ಕೆಲವೊಂದು ತರ್ಜುಮೆ ಮಾಡಿರ್ತಕ್ಕಂಥ, ಅನುವಾದ ಮಾಡಿರ್ತಕ್ಕಂಥ ಅನೇಕ ಕೃತಿಗಳನ್ನು ನಾನು ನೋಡಿದ್ದೇನೆ. ಅವು ಗೊತ್ತಾಗ್ಬಿಡ್ತವೆ ಅಲ್ಲಲ್ಲಿ ಈ ಕೃತಿ ಅನುವಾದಕರು ಒಂದು ಭಾಷೆ ಅದಕ್ಕೆ ಮಾಡಿರ್ತಕ್ಕಂಥ. ಅದರಾಗ ಇವರು ಏನಂತಂದ್ರೆ ಮೂಲ ಇಂಗ್ಲಿಷ್ನಿಂದ ಎನ್.ಆರ್. ಶಿವರಾಮ್ ಅವರೇನು ಈ ಕೃತಿಯನ್ನ ಬರೆದಿದ್ದಾರೆ, ಅದನ್ನ ಇವರು ಕನ್ನಡಕ್ಕೆ ತಂದಿದ್ದಾರೆ. ಆದರೆ ಸಂತೋಷ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಅವರು ಇಂಗ್ಲಿಷನ್ನ ಮತ್ತು ಕನ್ನಡವನ್ನ ಜೊತೆಯಾಗಿ ಕೊಡ್ತಾ ಬರ್ತಾರೆ. ನಮ್ಗೆ ಎಲ್ಲಾದ್ರೂ ಏನಾದ್ರು ಸ್ವಲ್ಪ ಅನುಮಾನಗಳು ಬಂದ್ರೆ ಅವ ಇಂಗ್ಲಿಷನ್ನು ನೋಡಿದ್ರೆ ನಮ್ಗೆ ಅದರ ಅನುವಾದದ ಭಾವನೆ, ಭಾಷೆಯ ಒಂದು ಬಳಕೆ ಎಲ್ಲವೂ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಕೃತಿಯನ್ನು ಎಲ್ಲ ಓದಿದ ಮೇಲೆ ಬಹಳ ಖುಷಿ ಆಯಿತು. ಇಂಥ ಒಂದು ಉತ್ತಮವಾದ ಕೃತಿಯನ್ನು, ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಅಂತಕ್ಕಂಥ ಕೃತಿಯನ್ನ ನಮ್ಮ ಶರಣಯ್ಯ ಸ್ವಾಮಿ ಅವರು
ಆಯ್ಕೆ ಮಾಡಿಕೊಂಡು ಅದನ್ನು ಅನುವಾದ ಮಾಡಿರ್ತಕ್ಕಂಥ ರೀತಿ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಕೃತಿಯಾಗಿದೆ. ಅದಕ್ಕಾಗಿ ನನಗೆ ಆ ಸಂತೋಷ ಆಗಿರ್ತದೆ. ನಿವೃತ್ತ ಪ್ರಾಚಾರ್ಯ ಪರಮೇಶ್ವರ್ ಸಾಲೆಮಠ್ ಕೃತಿ ಪರಿಚಯಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಕೃತಿಯನ್ನು ಕೃತಿಕಾರ ಶರಣಯ್ಯ ಸ್ವಾಮಿ ಅವರು ತಮ್ಮ ಗುರುವಿಗೆ ಅರ್ಪಿಸಿದ್ದಾರೆ. ಗುರುವಿನಿಂದ ಶಿಷ್ಯ ಪಾಠ ಕಲಿತು ಗುರು ಮೆಚ್ಚುವಂತೆ ಕೆಲಸ ಮಾಡಿದ್ದಾರೆ. ಗುರುವಿನ ಬುದ್ಧಿಯಂತೆ ಶಿಷ್ಯ ಅಳವಡಿಸಿಕೊಂಡು ಗುರುವಿನಿಂದ ಬಿಡುಗಡೆ ಮಾಡಿಸಿದ್ದಾರೆ. ಗುರು ಶಿಷ್ಯರ ಸಮಾಗಮವಾಗಿದೆ ಎಂದರು. ಅಂಬೇಡ್ಕರ್ ವಿಚಾರಧಾರೆಗಳು ಕೃತಿಯಲ್ಲಿ ಅಂಬೇಡ್ಕರ್ ಅವರ ಎಲ್ಲಾ ಅಂಶಗಳು ಒಳಗೊಂಡಿದೆ. ಕೃತಿಯಲ್ಲಿ 12 ವಿಭಾಗಗಳಿದ್ದು ಪ್ರತಿಯೊಂದು ಭಾಗವು ಅರ್ಥಪೂರ್ಣವಾಗಿದೆ. ಶಿಕ್ಷಣ, ಆರೋಗ್ಯ, ಸಾಮಾಜಿಕ, ಪ್ರಜಾಪ್ರಭುತ್ವ, ಇತಿಹಾಸ, ಜಾತಿ ಪದ್ಧತಿ, ಧರ್ಮ, ಆದರ್ಶ ಸೇರಿದಂತೆ 12 ವಿಭಾಗ ಹೊಂದಿದ ಕೃತಿಯಾಗಿದೆ. ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದು ಶಿಕ್ಷಣ ಪ್ರಗತಿ ಹೊಂದಿದರೆ ನಾವು ಪ್ರಗತಿಯಾದಂತೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿ ವೀರ ಹನುಮಾನ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ತಾಯರಾಜ್ ಮರ್ಚಟ್ಟಾಳ್, ಪಲ್ಗುಲು ನಾಗರಾಜ್, ವಿಜಯರಾಜೇಂದ್ರ, ಕೃತಿಕರ್ತೃ ಜೆಎಂ ಶರಣಯ್ಯ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಯಚೂರು ಲೋಕಸಭಾ ಚುನಾವಣೆಗೆ ಮಹಿಳೆಯರಿಗೆ ಟಿಕೆಟ್ ನೀಡಲಿ ನಾಗವೇಣಿ ಪಾಟೀಲ್. ಮಾರ್ಚ್ 19ರಂದು ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರ ಉದ್ಘಾಟನೆ ತ್ರಿವಿಕ್ರಮ್ ಜೋಶಿ. ನಂಜುಂಡಪ್ಪ ಸಮಿತಿ ಶಿಫಾರಸು ಅಧ್ಯಯನಕ್ಕೆ ಉನ್ನತಾಧಿಕಾರಿ ಸಮಿತಿ ರಚನೆ, ಗ್ರಾಮ ಪಂಚಾಯಿತಿ ಘಟಕವನ್ನಾಗಿ ಪರಿಗಣಿಸಲಿ ಡಾಕ್ಟರ್ ರಜಾಕ್ ಉಸ್ತಾದ್. ವಕೀಲರು ಶ್ರದ್ಧೆಯಿಂದ ನಿರಂತರವಾಗಿ ಓದಬೇಕು, ನ್ಯಾಯಮೂರ್ತಿ ಮಾರುತಿ ಎಸ್ ಬಗಾಡೆ. ಪ್ರಾಧಿಕಾರ ಅಕಾಡೆಮಿಗಳ ಅಧ್ಯಕ್ಷರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ, ಅಣ್ಣಪ್ಪ ಮೇಟಿಗೌಡ. ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯ, ಪೂರ್ವಾನುಮತಿ ಪಡೆಯದೆ ಸಭೆ ಪ್ರಚಾರ ನಡೆಸಿದರೆ ಕ್ರಮ, ಅಶೋಕ್ ದುಡುಗುಂಟಿ. ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ಕಾರ್ಯ ಶ್ಲಾಘನೀಯ, ಚಂದ್ರಶೇಖರ್ ಮಿರ್ಜಾಪುರ್. ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆ ಪುಸ್ತಕ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸೂಕ್ತ ಮಾರ್ಗದರ್ಶನ, ಬಾಬು ಭಂಡಾರಿಗಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು.